ಮಂಗಳೂರು ಗುಡ್ಡ ಕುಸಿತ ದುರಂತ ಆಯ್ತಲ್ಲ. ತಾಯಿಯ ಪರಿಸ್ಥಿತಿ ಹೇಗಿದೆ ನೋಡಿ. ನತದೃಷ್ಟ ತಾಯಿ ನಿಜಕ್ಕೂ ಆಕೆ. ಮಕ್ಕಳನ್ನ ಬಲಿ ಪಡೆದ ಆ ದುರ್ವಿಧಿಯ ಮತ್ತೊಂದು ಆಟ ಹೇಗಿದೆ ಗೊತ್ತಾ? ಮಕ್ಕಳನ್ನ ಕಳೆದುಕೊಂಡ ತಾಯಿ ಅಶ್ವಿನಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಮೊಂಟೆ ಪದವಿನ ಮನೆಯಲ್ಲಿ ಸಾವಿನಿಂದ ಪಾರಾದ್ರೂ ಕೂಡ ತಾಯಿಗೆ ಇಂಥ ದುಸ್ಥಿತಿ. ಒಂದು ಕಡೆ 2 ಮಕ್ಕಳನ್ನೂ ಕಳ್ಕೊಂಡ್ಲು ಆಕೆ. 2 ಮಕ್ಕಳು, ಪುಟಾಣಿ ಮಕ್ಕಳನ್ನ ಕಳ್ಕೊಂಡ್ಲು. ಬಟ್ ಈಗ ಮತ್ತೊಂದು ಬರ ಸಿಡಿಲು ಆಕೆಯ ಜೀವನದಲ್ಲಿ. ಮಕ್ಕಳ ಸಾವಿನಿಂದ ಆಘಾತಗೊಂಡಿರೋ ಅಶ್ವಿನಿಗೆ ಮತ್ತೆ ಬರ ಸಿಡಿಲು ಬಡಿದಂತಹ ಸುದ್ದಿ. ಅತ್ತೆ ಇಲ್ಲ ಈ ಕಡೆ, 2 ಮಕ್ಕಳೂ ಇಲ್ಲ. ಇದೀಗ ಎಂಥ ದುರ್ವಿಧಿ ಎದುರಾಗಿದೆ ಗೊತ್ತಾ ಆಕೆಗೆ. ಗೋಡೆಯಡಿ ಸಿಲುಕಿದ್ದ ಅಶ್ವಿನಿಯ 2 ಕಾಲು ಕಟ್ಟಾಗಿದೆ. ಅಶ್ವಿನಿಯ ಕಾಲುಗಳ ಮೇಲೆಯೇ ಆ ಗೋಡೆ ಬಿದ್ದಿದೆ. ಗೋಡೆಯ ಬೀಮ್ ಬಿದ್ದ ಕಾರಣ ಕಾಲುಗಳು ನಜ್ಜುಗುಜ್ಜಾಗಿದೆ. ಆಪರೇಷನ್ ಮಾಡಿ ಕಾಲುಗಳನ್ನ ಕಟ್ ಮಾಡಿದ್ದಾರೆ ವೈದ್ಯರು ಈಗ. ಥೋ ಯಪ್ಪ, ಎಂತ ಎಂತ ಆಘಾತ ನೋಡಿ ಇದು. ನಿನ್ನೆ ನಿಜಕ್ಕೂ ಇಡೀ ರಾಜ್ಯ ಈ ಸುದ್ದಿಯನ್ನ ಗಮನಿಸ್ತಾ ಇತ್ತು. ಆ 2 ಮಕ್ಕಳು ಬದುಕ್ಬಿಟ್ರೆ ಸಾಕಪ್ಪ ಅಂತ ದೇವ್ರಿಗೆ ಕೈ ಮುಗಿತಾ ಇದ್ರು. ಬಟ್ ಆಗ್ಲಿಲ್ಲ, ದೇವ್ರಿಗೆ ಆ ಪ್ರಾರ್ಥನೆ ಕೇಳಿಸ್ಲಿಲ್ಲ. ಕೊನೆಗೆ ತಾಯಿ ಒಬ್ಳು ಬದುಕುಳಿದ್ಲು. ಆಕೆ ಆದ್ರೂ ನೆಟ್ಟಿಗಿದ್ದಾಳ ಅಂದ್ರೆ ಇಲ್ಲ ಪಾಪ, ಆಕೆ 2 ಕಾಲನ್ನ ಕಳ್ಕೊಂಡಿದ್ದಾಳೆ ಈಗ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಆದಿತ್ಯ ನೀಡ್ತಾರೆ. ಆದಿತ್ಯ, ನೋವಿನ ಮೇಲೆ ನೋವು ಅಂದ್ರೆ ಬಹುಶಃ ಇದೇನಾ ಅಂತ. ಎಸ್ ಎಸ್ ವಿದ್ಯಾ, ಈಗಾಗಲೇ ಆ ತಾಯಿಯ ಶಸ್ತ್ರಚಿಕಿತ್ಸೆಗೆ ಶಸ್ತ್ರಚಿಕಿತ್ಸೆ ಎಲ್ಲ ನಡೆದಿರುವಂತದ್ದು. ಯಾಕಂತ ಹೇಳಿದ್ರೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ಮರದ ಏನು ಅವರ ಮನೆ ಮಹಡಿ ಏನಿದೆ ನೇರವಾಗಿ ಅವರ ಕಾಲ ಮೇಲೆ ಬಿದ್ದಿರುವಂತದ್ದು. ಜೊತೆಗೆ ಅವರ ಮಗು ಕೂಡ, ಆ ಮಗು ಅವರ ಜೊತೆ ಇದ್ದ ಕಾರಣ ಮಗು ಕೂಡ ಸ್ವಲ್ಪ ಮಟ್ಟಿಗೆ ಅಂದ್ರೆ 9 ಗಂಟೆಗಳ ಕಾಲ ರಕ್ಷಣಾ ಕಾರ್ಯದಲ್ಲಿ ಮಗು ಸ್ವಲ್ಪ ಮಟ್ಟಿಗೆ ಜೀವಂತ ಇತ್ತು. ಆದ್ರೆ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ಮಗು ಅಂದ್ರೆ ಉಸಿರಾಟದ ತೊಂದರೆಯಿಂದ ಮೃತಪಟ್ಟಿರುವಂತದ್ದು. ಜೊತೆಗೆ ಈಗ ಅಶ್ವಿನಿ ಅವರು ಕೂಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರುವಂತದ್ದು. ಈ ಶಸ್ತ್ರಚಿಕಿತ್ಸೆಯಲ್ಲಿ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ಅವ್ರನ್ನು ಅಂದ್ರೆ ಅವರ ಕಾಲನ್ನು ಸರಿಪಡಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ವೈದ್ಯರು ಎಲ್ಲಾ ಪ್ರಯತ್ನಗಳನ್ನು ಪಟ್ಟರು. ಆದ್ರೂ ಕೂಡ ಸಂಪೂರ್ಣವಾಗಿ ಏನು ಮನೆಯ ಮಹಡಿ ಅಂದ್ರೆ ಸ್ಲಾಬ್ ಏನಿದೆ ಅದು ಅವರ ಕಾಲ ಮೇಲೆ ಬಿದ್ದ ಕಾರಣ 2 ಕಾಲುಗಳು ಅವರ ಕಾಲುಗಳು ನಜ್ಜುಗುಜ್ಜಾಗಿರುವಂತದ್ದು. ಜೊತೆಗೆ ಸಂಪೂರ್ಣವಾಗಿ ಏನು ಮೂಳೆಗಳಿಗೆ ಡ್ಯಾಮೇಜ್ ಆಗಿರುವಂತದ್ದು. ಇದರಿಂದಾಗಿ ಅವರ 2 ಕಾಲುಗಳು ಒಂದು ಕಾಲಿನಿಂದ ಪಾದದಿಂದ ಕೆಳಗಡೆ ಮತ್ತು ಇನ್ನೊಂದು ಕಾಲು ಸಂಪೂರ್ಣ ಕಟ್ ಮಾಡ್ಬೇಕು ಅಂತ ಹೇಳುವಂತ ಮಾತುಗಳನ್ನು ವೈದ್ಯರು ಹೇಳಿರುವಂತದ್ದು. ಜೊತೆಗೆ ಕಟ್ ಕೂಡ ಈಗ ಎಲ್ಲ ಶಸ್ತ್ರಚಿಕಿತ್ಸೆ ಕೂಡ ಮುಗ್ದಿರುವಂತದ್ದು. ಇದು ಮಂಗಳೂರಿನ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರು ನಿನ್ನೆ ಅವರನ್ನು ಅಂದ್ರೆ ಅಲ್ಲಿಂದ ರೆಸ್ಕ್ಯೂ ಮಾಡಿ ಕರೆದುಕೊಂಡು ಹೋಗಿರುವಂತದ್ದು. ಬಳಿಕ ಶಸ್ತ್ರಚಿಕಿತ್ಸೆ ಕೂಡ ಇವತ್ತು ಪೂರ್ಣಗೊಂಡಿರುವಂತದ್ದು. ಒಟ್ಟಿನಲ್ಲಿ ಏನು ಒಂದು ಮಗುವಾದ್ರೂ ಬದುಕಿದ್ರೆ ಒಳ್ಳೇದಿತ್ತು ಅಂತ ಹೇಳುವಂತಹ ದೃಷ್ಟಿಯಿಂದ ಇದೆಲ್ಲ ಸಾರ್ವಜನಿಕರು ಕೂಡ ಮಾತಾಡ್ಕೊಂಡಿದ್ರು. ತಾಯಿಗೆ ಒಂದು ಮಗು ಇದ್ದಂಗ ಆಗ್ತಿತ್ತು ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಒಂದು ಮಗು ಹೊರತೆಗೆಯುವಾಗ ಜೀವಂತ ಇದ್ದ ಕಾರಣ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಆದ್ರೂ ಖುಷಿ ಪಟ್ಟಿದ್ರು. ಆದ್ರೂ ಕೂಡ ಮಗುವನ್ನು ಉಳಿಸ್ಲಿಕ್ಕಾಗ್ಲಿಲ್ಲ. ಜೊತೆಗೆ ತಾಯಿಗೆ ಕೂಡ ಈಗ 2 ಮಕ್ಕಳು ಕೂಡ ಕಳೆದುಕೊಂಡ ಸ್ಥಿತಿಯಲ್ಲಿ, ಜೊತೆಗೆ ಅವರ ಕಾಲು ಕೂಡ 2 ಕಾಲು ಕೂಡ ಹೋಗಿರುವಂತದ್ದು. ಒಟ್ಟಿನಲ್ಲಿ ವೈದ್ಯರು ಕೂಡ ಒಳ್ಳೆ ಪ್ರಯತ್ನನೂ ಕೂಡ ನಿನ್ನೆಯಿಂದ ಮಾಡ್ತಾ ಇದ್ರು. ಆದ್ರೂ ಕೂಡ ಮಕ್ಕಳನ್ನು ಉಳಿಸ್ಲಿಕ್ಕಾಗ್ಲಿಲ್ಲ. ಈಗ ತಾಯಿ 2 ಕಾಲು ಕೂಡ ಹೋಗಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ. ನಿನ್ನೆ ನಿಜಕ್ಕೂ ಈ ಕಡೆ ಮಕ್ಕಳನ್ನ ಕಳ್ಕೊಂಡಿದ್ದಾಳೆ ತಾಯಿ, 2 ಪುಟಾಣಿ ಮಕ್ಕಳು, ಈ ಕಡೆ ಸ್ವಂತ ಕಾಲೂ ಇಲ್ಲ. ಭಾರಿ ಅನ್ಯಾಯ ಮಾತ್ರ.